ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಇವತ್ತಿನ ವಿಡಿಯೋದ ವಿಷಯ ಐಟಿಸಿ ಷೇರುದಾರರಿಗೆ ಸಿಹಿ ಸುದ್ದಿ, ಪಾಸಿಟಿವ್ ಬ್ರೇಕ್ಔಟ್. ಇನ್ನೂ ಒಂದು ವಾಕ್ಯ ಸೇರಿಸ್ತಾ ಇದ್ದೇನೆ, ನಿದ್ರೆಯಿಂದ ಎಚ್ಚೆತ್ತ ಐಟಿಸಿ ಷೇರುಗಳು. ನಮಗೆ ಬಹಳ ದಿನಗಳಿಂದ ಬಹಳ ಜನ ಕಮೆಂಟ್ ಬಾಕ್ಸ್ನಲ್ಲಿ ಕ್ವಶನ್ ಆನ್ಸರ್ ಸೆಷನ್ ಅಲ್ಲಿ ಕೇಳ್ತಾನೆ ಇದ್ದಾರೆ, ಸರ್ ಐಟಿಸಿ ಷೇರು ಫಂಡಮೆಂಟಲಿ ಸ್ಟ್ರಾಂಗ್ ಇದೆ, ಮೇಲೆ ಯಾಕೆ ಹೋಗ್ತಾ ಇಲ್ಲ? ನಮಗೂ ಗೊತ್ತಿರಲಿಲ್ಲ, ನಾವು ಕಾರಣ ಹುಡುಕ್ತಾ ಇದ್ವಿ. ಯಾಕಂತಂದ್ರೆ ಫಂಡಮೆಂಟಲ್ ಇಲ್ಲದೆ ಇರುವ ಷೇರುಗಳು ಮೇಲಕ್ಕೆ ಹೋಗಿದ್ದಾವೆ, ಐಟಿಸಿ ಯಾಕೆ ಹೋಗ್ಲಿಲ್ಲ? ಉದಾಹರಣೆಗೆ ಕಳೆದ 1, 2 ಇಲ್ಲ 3 ಅಂತಾನೆ ಇಟ್ಕೊಳ್ಳೋಣ, ಐಟಿಸಿ ಷೇರುಗಳು ಒಂದು ನ್ಯಾರೋ ಬ್ಯಾಂಡ್ 200ರಿಂದ 220 ಅಷ್ಟರೊಳಗೆ ಮೇಲೆ ಕೆಳಗೆ ಹೋಗ್ತಾ ಇತ್ತು, ಅದರಿಂದ ಮೇಲೆ ಹೋಗ್ತಾ ಇರಲಿಲ್ಲ. ನಿನ್ನೆವರೆಗೆ ನೋಡಿದ್ರೆ ಕಳೆದ ಇಡೀ ವರ್ಷದಲ್ಲಿ ಐಟಿಸಿ ಅಪ್ರಿಷಿಯೇಟ್ ಆಗಿದ್ದು 20%. ಬೇರೆ ಷೇರುಗಳನ್ನು ನೋಡಿದಾಗ ಕೊರೋನಾ ಟೈಮಲ್ಲಿ 60ರಿಂದ 100% ವರೆಗೂ ಇಂಪ್ರೂವ್ಮೆಂಟ್ ಇತ್ತು. ಈ ಪ್ರಶ್ನೆಗೆ ಉತ್ತರವನ್ನು ಇವತ್ತು ಕೊಡ್ತಾ ಇದ್ದೀವಿ. ಉದಾಹರಣೆಗೆ ಕೆಲವು ದಿನಗಳ ಹಿಂದೆ ನಾವೊಂದು ವಿಡಿಯೋ ಮಾಡಿದ್ವಿ, ಐಟಿಸಿ ನ್ಯಾರೋ ರೇಂಜ್ ಅಲ್ಲಿ ಕನ್ಸಾಲಿಡೇಷನ್ ಆಗ್ತಾ ಇದೆ ಅಂತಂದ್ರೆ ಒಂದು ಕಂಟಿನ್ಯೂಸ್ ಒಂದು ಬ್ಯಾಂಡ್ ನಲ್ಲಿ ಅಪ್ಪರ್ ಲೆವೆಲ್ ಲೋವರ್ ಲೆವೆಲ್ ಅಲ್ಲೇ ಸೆಟ್ಲ್ ಆಗ್ತಾ ಇದ್ರೆ ಒಂದು ಯಾವುದೋ ಒಂದು ಗುಡ್ ನ್ಯೂಸ್ ಬಂದ್ರೆ ಪಾಸಿಟಿವ್ ಬ್ರೇಕ್ಔಟ್ ಆಗುತ್ತೆ, ಬ್ಯಾಡ್ ನ್ಯೂಸ್ ಬಂದ್ರೆ ನೆಗೆಟಿವ್ ಬ್ರೇಕ್ಔಟ್ ಆಗುತ್ತೆ. ಪಾಸಿಟಿವ್ ಬ್ರೇಕ್ಔಟ್ ಹೋದ್ರೆ ಎಲ್ಲಿವರೆಗೆ ಹೋಗುತ್ತೆ, ನೆಗೆಟಿವ್ ಬ್ರೇಕ್ಔಟ್ ಆದ್ರೆ ಎಲ್ಲಿವರೆಗೆ ಹೋಗುತ್ತೆ ಅಂತ ಲೆಕ್ಕ ಹೇಳ್ತೀನಿ. ಒಂದು ರೀಸನ್ ಐಟಿಸಿ ಮೇಲೆ ಹೋಗದೆ ಇರುವುದಕ್ಕೆ ಅಂತಂದ್ರೆ ಅದರ ಪ್ರಾಫಿಟ್ ಅಲ್ಲಿ ಲಾರ್ಜ್ ಪೋರ್ಷನ್ ಅನ್ನು ಹೋಟೆಲ್ ಬಿಸ್ನೆಸ್ಗೆ ಹಾಕಿದ್ರು, ವಿಚ್ ವಾಸ್ ನಾಟ್ ಡೂಯಿಂಗ್ ವೆರಿ ವೆಲ್. ಇನ್ನೂ ಒಂದು ಕಾರಣ, ಅವರ FMCG ಸೆಗ್ಮೆಂಟ್ ಇಂದ 24% ಟರ್ನ್ ಓವರ್ ಬರ್ತಾ ಇದೆ, ಆದರೆ ಅದರಲ್ಲಿರುವ ಪ್ರಾಫಿಟ್ ಕೇವಲ 1%. ನಿಮ್ಮ ಮುಂದೆ ಗ್ರಾಫ್ನಲ್ಲಿ ನಿಮಗೆ ಅರ್ಥ ಆಗಲಿ ಅಂತೇಳಿ ನಾವು ಈ ಪಿಕ್ಚರ್ ಅನ್ನು ಇಟ್ಟಿದ್ದೇವೆ. ಇದರಲ್ಲಿ ನೀವು ಟರ್ನ್ ಓವರ್ ಅನ್ನು ನೋಡಿ, ಮತ್ತೆ ಪ್ರಾಫಿಟ್ ರೆಡ್ ಅಲ್ಲಿದೆ, ಟರ್ನ್ ಓವರು ಬ್ಲೂ ಅಲ್ಲಿದೆ. ಆದರೆ ಒಂದು ಗುಡ್ ನ್ಯೂಸ್, ಸಿಹಿ ಸುದ್ದಿ, ನಿನ್ನೆ ಸಡನ್ ಆಗಿ ಐಟಿಸಿ ಷೇರುಗಳು ನಿದ್ರೆಯಿಂದ ಎದ್ದಿದ್ದಾವೆ. ಸಡನ್ ಆಗಿ 7% ಮೇಲಕ್ಕೆ ಹೋಗಿದೆ ಮತ್ತು ಇವತ್ತು ಕೂಡ ಒಂದು ಅಂದಾಜು 2% ಮೇಲೆ ಹೋಗಿದೆ. ಇದು ಬಿಗ್ಗೆಸ್ಟ್ ಸಿಂಗಲ್ ಡೇ ಅಪ್ರಿಸಿಯೇಷನ್ ಆಫ್ ಐಟಿಸಿ ಮಾರ್ಚ್ 2020ರಿಂದ. ಮತ್ತೆ ನಿನ್ನೆ ಐಟಿಸಿ ಷೇರುಗಳ ಟೋಟಲ್ ಟರ್ನ್ ಓವರ್ 14.9 crores. ಇದರಿಂದ ಮುಂಚೆ ಪ್ರತಿದಿನ ಆಗ್ತಾ ಇದ್ದಿದ್ದು 1ರಿಂದ 1.5 crores ಮಾತ್ರ. ಕಾರಣ ಏನಿರಬಹುದು? ಫಂಡಮೆಂಟಲಿ ಐಟಿಸಿಗೆ ಏನೂ ಚೇಂಜ್ ಆಗಿಲ್ಲ. ಐಟಿಸಿ ಷೇರುಗಳು ಒಂದು ತರ ಲಾಂಗ್ ಕನ್ಸಾಲಿಡೇಷನ್ ಮೇಲೆ ಪಾಸಿಟಿವ್ ಬ್ರೇಕ್ಔಟ್ ಆಗಿದೆ ಅಪ್ಪರ್ ಡೈರೆಕ್ಷನ್ ಅಲ್ಲಿ. ನಾವು ಹಳೆ ವಿಡಿಯೋದಲ್ಲಿ ಹೇಳ್ತಾ ಬರ್ತಾ ಇದ್ವಿ, ನಿಫ್ಟಿಗೆ ಕೂಡ ಹೇಳಿದ್ವಿ, 15,650ರಿಂದ 15,900 ಕಂಟಿನ್ಯೂಸ್ ಆಗಿ ಕನ್ಸಾಲಿಡೇಷನ್ ಆದಮೇಲೆ ಬ್ರೇಕ್ಔಟ್ ಆದಮೇಲೆ ಈಗ ಸಡನ್ ಆಗಿ 17,500 ಕ್ರಾಸ್ ಆಗಿ 18,000 ಹೋಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಈ 400-500 ಪಾಯಿಂಟ್ ಅಲ್ಲಿ ರೇಂಜ್ ಅಲ್ಲಿ ಓಡಾಡ್ತಿತ್ತಲ್ಲ, ಅಲ್ಲಿ ಕನ್ಸಾಲಿಡೇಷನ್ ಆಗಿದೆ. ಅದೇ ತರ ಐಟಿಸಿ ಕೂಡ ಆಗಿದೆ. ಇದು ಐಟಿಸಿ ಷೇರುಗಳ ಒಂದು ಗ್ರಾಫ್ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಮೇಲ್ಗಡೆ ಲೈನಿಗೆ ನಾವು ರೆಸಿಸ್ಟೆನ್ಸ್ ಅಂತ ಕರಿತೇವೆ, ಕೆಳಗಡೆ ಲೈನಿಗೆ ಸಪೋರ್ಟ್ ಅಂತ ಕರಿತೇವೆ. ನೋಡಿ ಯಾವ ತರ ಕಂಟಿನ್ಯೂಸ್ ಆಗಿ ಒಂದು ಅಂದಾಜು 200ರಿಂದ 220 ಒಳಗೆ ಕನ್ಸಾಲಿಡೇಷನ್ ಆಗ್ತಾ ಇತ್ತು. ಫ್ರಮ್ 2020ನೇ ಇಸ್ವಿಯಿಂದ ಇವತ್ತಿನವರೆಗೆ ಅಂತಂದ್ರೆ ಈಗ ಸದ್ಯಕ್ಕೆ 231 ಚಿಲ್ಲರೆ ಕ್ರಾಸ್ ಆಗೋಗಿದೆ. ಮುಂದೆ ಬಹುಶಃ ಎಷ್ಟು ಹೋಗುತ್ತೆ ಅಂತ ಮುಂದಿನ ಸೆಂಟೆನ್ಸ್ಗಳಲ್ಲಿ ಹೇಳ್ತೇನೆ. ಇಲ್ಲಿ ನೀವು ಕ್ಲಿಯರ್ ಆಗಿ ನೋಡಿದ್ರೆ 200 ಸಪೋರ್ಟು, 220 ರೆಸಿಸ್ಟೆನ್ಸ್ ಇತ್ತು. ನಮ್ಮ ಟೆಕ್ನಿಕಲ್ ಅನಾಲಿಸಿಸ್ ರೂಲ್ಸ್ ಏನ್ ಹೇಳುತ್ತೆ ಅಂತಂದ್ರೆ
ಈ 200ರಿಂದ 220 ಅಂತ ನೀವು ಲೆಕ್ಕ ತಗೊಂಡ್ರೆ 20 ಪಾಯಿಂಟ್ ಆಯ್ತು. ಕನ್ಸಾಲಿಡೇಷನ್ ಅಲ್ಲಿ ಪಾಸಿಟಿವ್ ಬ್ರೇಕ್ಔಟ್ ಆದ್ರೆ 5x ಮೇಲೆ ಹೋಗುತ್ತೆ ಅಂತ ಒಂದು ಥಿಯರಿ ಇದೆ. ಅಂತಂದ್ರೆ 20 × 5 ಅಲ್ಲಿಗೆ 100, 220 ಪ್ಲಸ್ 100 320 ಅಂತ ಟೆಕ್ನಿಕಲ್ ಅನಾಲಿಸಿಸ್ ಹೇಳುತ್ತೆ. ಮುಂದಿನ ದಿನಗಳಲ್ಲಿ ತಲುಪಬಹುದು ಅಂತ. ಟೆಕ್ನಿಕಲ್ ಅನಾಲಿಸಿಸ್ ಒಂದು ಪ್ರಾಬಬಿಲಿಸ್ಟಿಕ್ ಥಿಯರಿ, ಅಂದ್ರೆ ಪ್ರಾಬಬಲಿ ಅಲ್ಲಿಗೆ ಹೋಗುತ್ತೆ, ಗ್ಯಾರಂಟಿ ಅಂತಲ್ಲ. ಆದ್ದರಿಂದ ITC ಷೇರುದಾರರು ಸದ್ಯಕ್ಕೆ ಹಿಡ್ಕೊಂಡು ಕೂತ್ಕೊಳ್ಳಿ, ಏನು ಮಾಡಬೇಕಾಗಿಲ್ಲ. ಮತ್ತು ಹೊಸದಾಗಿ ಪರ್ಚೇಸ್ ಮಾಡಬೇಕಾ ಅದನ್ನ ನೀವು ಯೋಚನೆ ಮಾಡಬೇಕು. ಒಂದ್ಸರಿ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ಯೋಚನೆ ಮಾಡಿ. ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ ITC ಎಲ್ಲಿವರೆಗೆ ತಲುಪುತ್ತೆ, ಯಾವಾಗ ತಲುಪುತ್ತೆ. ITC ಷೇರುಗಳ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ಶಾರ್ಟ್ ಟರ್ಮಿಗೆ ಬೈ ಅಂಡ್ ಸೆಲ್ ಇಂಡಿಕೇಶನ್ ಪ್ರಕಾರ ತಗೊಳ್ಳೋದು ಮಾರೋದು ಮಾಡಿದ್ರೆ ನಿಮಗೆ ಏನು ರಿಸ್ಕ್ ಇರುವುದಿಲ್ಲ. ಕೇವಲ ITC 230 ಹೋಗಿದೆ ಅಂತ ತೊಳಕೋಬೇಡಿ. ನಿಮಗೆ ಟೆಕ್ನಿಕಲ್ ಅನಾಲಿಸಿಸ್ ಗೊತ್ತಿದ್ರೆ ಮಾತ್ರ ಷೇರುಗಳನ್ನು ಮುಟ್ಟಬೇಕು. ಇವತ್ತಿನ ವಿಡಿಯೋ ಒಂದು ಸಂಶೋಧನಾತ್ಮಕ ವಿಡಿಯೋ. ನೀವು ITC ಷೇರುಗಳನ್ನು ತಗೊಳ್ಳಿದ್ರೂ ಪರವಾಗಿಲ್ಲ, ನಮ್ಮ ವಿಡಿಯೋ ಕೇಳಿದ ಮೇಲೆ ಒಂದು ಪೇಪರ್ನಲ್ಲಿ ಗುರ್ತು ಹಾಕಿಟ್ಕೊಳ್ಳಿ, ಸದ್ಯಕ್ಕೆ 231 ಇದೆ, ಎಲ್ಲಿವರೆಗೆ ಹೋಗುತ್ತೋ ನೋಡ್ತೀನಿ ಅಂತ. ಈ ತರ ಒಂದು 2-3 ಸತಿ ಮಾಡಿದ ಮೇಲೆ ಮುಂದಿನ ಸತಿಯಿಂದ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಬ್ರೇಕ್ಔಟ್ ಆದಾಗ ನಾನು ಪರ್ಚೇಸ್ ಮಾಡಬಹುದು. ಸ್ನೇಹಿತರೆ, ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಮ ಜನರಲ್ ನಾಲೆಜ್ಗೋಸ್ಕರ. ITC ಅವರ ಮೇನ್ ಬಿಸ್ನೆಸ್ ಏನು? ಕಂಪನಿ ಹೆಸರು ಇಂಡಿಯನ್ ಟೊಬ್ಯಾಕೋ ಕಂಪನಿ. ಆದರೆ ನಾನು ಕೇಳುವ ಪ್ರಶ್ನೆ ಅವರ ಮೇನ್ ಬಿಸ್ನೆಸ್ ಏನು? ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲಿದ್ದರೆ ಇದೀಗ ಸಮಯ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಎಲ್ಲರಿಗೂ ಕಳಿಸ್ಕೊಡಿ. ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ಆಮೇಲೆ ಕೊನೆಯಲ್ಲಿ ನನ್ನ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟರೆ ಸ್ವಲ್ಪ ಸಂಶೋಧನೆ ಮಾಡಿ ನನಗೂ ಖುಷಿ ಆಗುತ್ತೆ. ನಮ್ಮ ಎಲ್ಲ ವ್ಯೂವರ್ಸು ಮುಂದಿನ ದಿನಗಳಲ್ಲಿ ಇಂಡಿಪೆಂಡೆಂಟ್ ಆಗಿ ಸ್ಟಾಕ್ ಮಾರ್ಕೆಟ್ ಮೇಲೆ ಡಿಸಿಷನ್ ತಗೊಳ್ಬಹುದು, ಪ್ರಾಫಿಟ್ ಮಾಡಬಹುದು. ನಾನು ಕೊಟ್ಟಂತ ಎಲ್ಲ ಹೋಮ್ವರ್ಕ್ ಸಿನ್ಸಿಯರ್ ಆಗಿ ಮಾಡಿದ್ರೆ ಇನ್ನೊಂದು 5-6 ತಿಂಗಳ ಮೇಲೆ ನಿಮಗೆ 100% ನಾಲೆಜ್ ಬಂದಂಗೆ ಅನಿಸುತ್ತೆ. ಆವಾಗ ಹಣವನ್ನು ಹಾಕ್ಬೋದು. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.